Hello, my dear students. I am Shambhulinga Pakaikal, working as an assistant professor of history in the government first grade college, Nesargi. First of all, I would like to welcome you all for this video class, and I will explain in this video class about the topic geographical features of India and its impact on history. In the previous two video class, we have discussed about the location of India, frontiers of India, extent of India, administrative divisions of India, and also we have discussed about the geographical divisions of India. In the geographical divisions of India, already I explained about the northern mountains, the northern Great Plains, and also the peninsular plateau. In this video class, I will focus on the eastern and western Ghats and the coastal plains and islands. Remaining two geographical divisions we have discussed in this video class, and also I will explain about the geographical features, its impact on history. ವಿದ್ಯಾರ್ಥಿಗಳೇ, ಕಳೆದ ಎರಡು ವಿಡಿಯೋ ತರಗತಿಗಳಲ್ಲಿ ನಾನು ಆ ವಿಡಿಯೋ ತರಗತಿಗಳಲ್ಲಿ ಭಾರತದ ವಿಸ್ತಾರ, ಭಾರತದ ಸ್ಥಾನ, ಭಾರತದ ನೆರೆಹೊರೆಯ ದೇಶಗಳ ಬಗ್ಗೆ, ಭಾರತದ ಆಡಳಿತಾತ್ಮಕ ವಿಭಾಗಗಳ ಬಗ್ಗೆ ವಿವರಣೆ ಮಾಡಿದ್ದೆ. ಅಷ್ಟೇ ಅಲ್ಲದೆ ಭಾರತದ ಭೌಗೋಳಿಕ ವಿಭಾಗಗಳಲ್ಲಿ ಭಾರತವನ್ನು 5 ಭೌಗೋಳಿಕ ವಿಭಾಗಗಳಾಗಿ ವಿಭಾಗಿಸಲಾಗಿದೆ. ಅದರಲ್ಲಿ ಉತ್ತರದ ಪರ್ವತ ಪ್ರದೇಶಗಳ ಬಗ್ಗೆ, ಉತ್ತರದ ನದಿ ಬಯಲು ಪ್ರದೇಶಗಳ ಬಗ್ಗೆ ಮತ್ತು ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯ ಬಗ್ಗೆ ನಿಮಗೆ ವಿವರಣೆಯನ್ನು ನೀಡಿದೆ. ಸೊ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯ ಬಗ್ಗೆ ವಿವರಣೆಯನ್ನು ನೀಡುತ್ತಾ, ಸೊ ಈ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ ಅದರಲ್ಲೂ ದಖನ್ ಪ್ರಸ್ಥಭೂಮಿ, ಈ ದಖನ್ ಪ್ರಸ್ಥಭೂಮಿ ಅನೇಕ ರಾಜವಂಶಗಳು ಆಳ್ವಿಕೆಗೆ ಬಂದು ತಮ್ಮ ಒಂದು ಉತ್ತಮವಾದ ಆಡಳಿತವನ್ನು ನೀಡಿ ಅಳೆದು ಹೋಗಿರೋದನ್ನು ಸಹಿತ ಈ ದಖನ್ ಪ್ರಸ್ಥಭೂಮಿಯಲ್ಲಿ ನಾವು ನೋಡಿದ್ದೇವೆ. ಅಂತಹ ರಾಜವಂಶಗಳಲ್ಲಿ ಬಾದಾಮಿ ಚಾಲುಕ್ಯರು ಇರ್ಬೋದು, ಕದಂಬರು ಇರ್ಬೋದು, ಗಂಗರು, ವೆಂಗಿ ಚಾಲುಕ್ಯರು, ಶಾತವಾಹನರು, ಸೊ ಈ ಎಲ್ಲ ರಾಜವಂಶಗಳು ಈ ಒಂದು ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡಿ ಹೋಗಿರೋದನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳು. ಸೊ ಈ ಒಂದು ವಿಡಿಯೋ ತರಗತಿಯಲ್ಲಿ ನಾನು ಮುಖ್ಯವಾಗಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ಬಗ್ಗೆ, ಅದೇ ರೀತಿ ಕರಾವಳಿ ತೀರ ಪ್ರದೇಶಗಳು ಮತ್ತು ದ್ವೀಪಗಳ ಬಗ್ಗೆ, ಅಷ್ಟೇ ಅಲ್ಲದೆ ಈ ಭೌಗೋಳಿಕ ಲಕ್ಷಣಗಳು ಭಾರತೀಯ ಇತಿಹಾಸದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಿದಾವೆ ಅನ್ನೋದ್ರ ಬಗ್ಗೆನೂ ಸಹಿತ ನಾವು ಈ ವಿಡಿಯೋ ಕ್ಲಾಸಲ್ಲಿ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. As students, we will discuss now about the eastern and western ghats. ಈಗ ನಾವು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಬಗ್ಗೆ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. The western ghats are continuous range, and you can see in this picture the western ghats are continuous range, ಅಂದ್ರೆ ನಿರಂತರವಾಗಿ ಹಬ್ಬಿದಾವೆ, and it extends from Tapi Valley, so Tapi Valley to ಕನ್ಯಾಕುಮಾರಿ. ಅಂದರೆ ಈ ಪಶ್ಚಿಮ ಘಟ್ಟಗಳು ತಪ್ತಿ ನದಿ ಕಣಿವೆಯಿಂದ ಕನ್ಯಾಕುಮಾರಿಯವರೆಗೆ ನಿರಂತರವಾಗಿ ಹಬ್ಬಿದ್ದಾವೆ. ಸೊ ಈ ಪಶ್ಚಿಮ ಘಟ್ಟಗಳು ಪಶ್ಚಿಮಕ್ಕೆ ಕಡಿದಾಗಿದ್ದಾವೆ, ಪೂರ್ವಕ್ಕೆ ಹಂತ ಹಂತವಾಗಿ ಇಳಿಜಾರಾಗ್ತಾ ಹೋಗ್ತವೆ. ಸೊ ಈ ಪಶ್ಚಿಮ ಘಟ್ಟಗಳು ಸುಮಾರು 1600 ಮೈಲಿಗಳಷ್ಟು ಉದ್ದವಾಗಿ ನಿರಂತರವಾಗಿ ಹಬ್ಬಿದ್ದಾವೆ. ಸೊ ಪಶ್ಚಿಮ ಘಟ್ಟಗಳು ಈ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರ ಕರಾವಳಿ ತೀರ ಪ್ರದೇಶ ಮತ್ತು ದಖನ್ ಪ್ರಸ್ಥಭೂಮಿಯ ನಡುವೆ ನಿರಂತರವಾಗಿ ಹಬ್ಬಿರೋದನ್ನು ನೋಡ್ಬೋದು. ಸೊ ಈ ಪಶ್ಚಿಮ ಘಟ್ಟಗಳು ಸುಮಾರು 1200 ಮೀಟರ್ಗಳಿಗಿಂತ ಎತ್ತರವಾದ ಬೆಟ್ಟಗಳನ್ನು ಹೊಂದಿದ್ದಾವೆ ವಿದ್ಯಾರ್ಥಿಗಳು. ಸೊ ಅಷ್ಟೇ ಅಲ್ಲದೆ ಈ ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ನದಿಗಳು ಉಗಮವಾಗಿದ್ದಾವೆ. ಆ ನದಿಗಳು ಕೃಷ್ಣ, ತುಂಗಭದ್ರಾ, ಗೋದಾವರಿ, ಕಾವೇರಿ. ಸೊ ಈ ಎಲ್ಲ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿದು ಪೂರ್ವ ಘಟ್ಟಗಳಲ್ಲಿ ಕಣಿವೆಗಳನ್ನು ಸೃಷ್ಟಿ ಮಾಡಿ ನಂತರ ಬೇ ಆಫ್ ಬೆಂಗಾಳನ್ನು ಸೇರ್ತವೆ. ಸೊ ಈ ಪಶ್ಚಿಮ ಘಟ್ಟಗಳಲ್ಲಿ ದ ಇಂಪಾರ್ಟೆಂಟ್ ಪಾಸಸ್ ಆರ್ ಇನ್ ದಿ ಪಶ್ಚಿಮ ವೆಸ್ಟ್ ಘಾಟ್ಸ್. ದೋಸ್ ಆರ್ ಪಾಲ್ ಘಾಟ್, ತಾಲ್ ಘಾಟ್ ಆ್ಯಂಡ್ ಬೋರ್ ಘಾಟ್. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಸಸ್ ಇನ್ ದಿ ವೆಸ್ಟರ್ನ್ ಘಾಟ್ಸ್. ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಪ್ರಮುಖವಾದಂತಹ
ಘಟ್ಟ ಮಾರ್ಗಗಳು ಯಾವುದಂದರೆ ತಾಲ್ ಘಾಟ್, ಬೋರ್ ಘಾಟ್ ಆ್ಯಂಡ್ ಪಾಲ್ ಘಾಟ್. ಸೊ ಈ ಪಶ್ಚಿಮ ಘಟ್ಟಗಳು ಇನ್ ದಿ ನೀಲಗಿರೀಸ್, ಈ ನೀಲಗಿರಿ ಬೆಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳನ್ನು ಸೇರಿಕೊಂಡು ಮುಂದೆ ಕನ್ಯಾಕುಮಾರಿಯವರೆಗೆ ಕಂಟಿನ್ಯೂ ಆಗಿ ಹಬ್ತವೆ ವಿದ್ಯಾರ್ಥಿಗಳೇ. ಸೊ ಇನ್ನು ಈಸ್ಟರ್ನ್ ಘಾಟ್ಸ್ಗಳ ಬಗ್ಗೆ ನಾವು ನೋಡೋದಾದರೆ, ಪೂರ್ವ ಘಟ್ಟಗಳ ಬಗ್ಗೆ ನಾವು ನೋಡೋದಾದರೆ, ಈ ಪೂರ್ವ ಘಟ್ಟಗಳು ಗಂಗಾ ನದಿ ಕಣಿವೆಯಿಂದ ಅಪ್ ಟು ನೀಲಗಿರಿಯವರೆಗೆ ಹಬ್ಬಿದ್ದಾವೆ. ನೀಲಗಿರಿಯಲ್ಲಿ ಪಶ್ಚಿಮ ಘಟ್ಟಗಳನ್ನು ಸೇರ್ಕೊಳ್ತವೆ ವಿದ್ಯಾರ್ಥಿಗಳೇ. ಸೊ ಈ ಪೂರ್ವ ಘಟ್ಟಗಳು ಒಂದು ಕಡೆ ಬಂಗಾಳ ಕೊಲ್ಲಿ ತೀರ ಪ್ರದೇಶ, ಮತ್ತೊಂದು ಕಡೆ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ, ಇವೆರಡರ ನಡುವೆ ಪೂರ್ವ ಘಟ್ಟಗಳನ್ನು ಇರೋದನ್ನು ನಾವು ನೋಡ್ಬೋದು. ಈ ಪಶ್ಚಿಮ ಘಟ್ಟಗಳಿಗೆ ಹೋಲಿಸ್ಕೊಂಡ್ರೆ ಪೂರ್ವ ಘಟ್ಟಗಳು ನಿರಂತರವಾಗಿ ಹಬ್ಬಿಲ್ಲ. ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹರಿಯುವಂತಹ ನದಿಗಳು ಮುಂದೆ ಈ ಪೂರ್ವ ಘಟ್ಟಗಳಲ್ಲಿ ಕಣಿವೆಗಳನ್ನು ಸೃಷ್ಟಿ ಮಾಡಿ ಕೊನೆಗೆ ಬೇ ಆಫ್ ಬೆಂಗಾಳನ್ನು ಸೇರೋದ್ರಿಂದ ಈ ಪೂರ್ವ ಘಟ್ಟಗಳು ನಿರಂತರವಾಗಿ ಹಬ್ಬಿಲ್ಲದೆ ಇರೋದನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ಸೊ ಈ ಈಸ್ಟರ್ನ್ ಘಾಟ್ಸ್ಗಳು ಸಹಿತ ಸುಮಾರು 1,000 ಮೀಟರ್ಗಳಿಗಿಂತ ಹೆಚ್ಚು ಎತ್ತರ ಇರುವಂತಹ ಬೆಟ್ಟಗಳನ್ನು ಹೊಂದಿದ್ದಾವೆ ವಿದ್ಯಾರ್ಥಿಗಳೇ. ಸೊ ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ವೃಕ್ಷ ಸಂಪತ್ತಿನಿಂದ ಕೂಡಿದ್ದಾವೆ. ಅಂದರೆ ಈ ಪಶ್ಚಿಮ ಘಟ್ಟಗಳು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತಡೆದು ಅತಿ ಹೆಚ್ಚು ಮಳೆಯನ್ನು ಸುರಿಸ್ತವೆ. ಅದೇ ರೀತಿ ಈ ಪೂರ್ವ ಘಟ್ಟಗಳು ಈಶಾನ್ಯ ಮಾನ್ಸೂನ್ ಮಾರುತಗಳನ್ನು ತಡೆದು ಅತಿ ಹೆಚ್ಚು ಮಳೆಯನ್ನು ಸುರಿಸೋದ್ರಿಂದ ಸೊ ಈ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ವೃಕ್ಷ ಸಂಪತ್ತಿನಲ್ಲಿ ಯಾವುದು ತೇಗ, ಹೊನ್ನೆ, ಬೀಟೆ, ಶ್ರೀಗಂಧ ಇಂತಹ ಮರಗಳನ್ನು ಅತಿ ಹೆಚ್ಚಾಗಿ ಹೊಂದಿದ್ದಾವೆ. ಅಷ್ಟೇ ಅಲ್ಲದೆ ಸಾಂಬಾರ ಪದಾರ್ಥಗಳಿಗೂ ಸಹಿತ ಈ ಘಟ್ಟ ಪ್ರದೇಶಗಳು ಪ್ರಸಿದ್ಧಿಯಾಗಿರೋದ್ರಿಂದ ಈ ಸಾಂಬಾರ ಪದಾರ್ಥಗಳನ್ನು ವಿದೇಶಕ್ಕೆ ರಫ್ತು ಮಾಡುವಲ್ಲೂ ಸಹಿತ ಇವುಗಳ ಕೊಡುಗೆ ಹೆಚ್ಚಿನದಾಗಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್. Students, now we will discuss about the coastal plains and islands. ವಿದ್ಯಾರ್ಥಿಗಳು ನಾವೀಗ ಕರಾವಳಿ ತೀರ ಪ್ರದೇಶ ಮತ್ತು ದ್ವೀಪಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ದಿಸ್ coastal plains, the coastal plains of mainland of India extends from Run of Kutch in the west, section from Run of Kutch, and in the east it's extend to the delta of Ganga. This is the delta of Ganga. ಸೊ ಭಾರತದ ಕರಾವಳಿ ಪ್ರದೇಶ ಪಶ್ಚಿಮದಲ್ಲಿ ರನ್ ಆಫ್ ಕಚ್ನಿಂದ ಪೂರ್ವದಲ್ಲಿ ಗಂಗಾ ನದಿ ಕಣಿವೆಯವರೆಗೆ ಹಬ್ಬಿರೋದನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ಸೊ ವಿ ಕ್ಯಾನ್ ಡಿವೈಡೆಡ್ ದಿ ಮೇನ್ಲ್ಯಾಂಡ್ ಕೋಸ್ಟಲ್ ಪ್ಲೇನ್ ಇಂಟು 2 parts, the western coastal plain and the eastern coastal plain. ಸೊ ಭಾರತದ ಮುಖ್ಯ ಭಾಗದ ಕರಾವಳಿ ತೀರ ಪ್ರದೇಶವನ್ನು ನಾವು ಮುಖ್ಯವಾಗಿ 2 ವಿಭಾಗಗಳಾಗಿ ವಿಭಾಗಿಸಬಹುದು: ಪಶ್ಚಿಮ ಕರಾವಳಿ ತೀರ ಪ್ರದೇಶ, ಪೂರ್ವ ಕರಾವಳಿ ತೀರ ಪ್ರದೇಶ. ಸೊ ದಿ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಇಟ್ಸ್ ಲೈಸ್ ಇನ್ ಬಿಟ್ವೀನ್ ಅರೇಬಿಯನ್ ಸಿ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್. ಸೊ ಈ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಒಂದು ಕಡೆ ಅರಬ್ಬಿ ಸಮುದ್ರ ಮತ್ತು ಇನ್ನೊಂದು ಕಡೆ ಪಶ್ಚಿಮ ಘಟ್ಟಗಳ ನಡುವೆ ಹಬ್ಬಿರೋದನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿ ಪೂರ್ವ ಕರಾವಳಿ ತೀರ ಪ್ರದೇಶ ಒಂದು ಕಡೆ ಬಂಗಾಳ ಕೊಲ್ಲಿ ಸಮುದ್ರ ಮತ್ತು ಇನ್ನೊಂದು ಕಡೆ ಪೂರ್ವ ಘಟ್ಟಗಳ ನಡುವೆ ಇರೋದನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ಎಸ್, ಇನ್ ದಿ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್, ಈ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಆಲ್ಸೋ ನೋನ್ ಆಸ್ ಕೊಂಕಣ್ ಇನ್ ಗೋವಾ ಆ್ಯಂಡ್ ಮಹಾರಾಷ್ಟ್ರ, and the western coastal plain also known as Malabar in Kerala. ಅಂದರೆ ಈ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ್ ಅಂತ ಕರೆಯಲ್ಪಡುತ್ತೆ. ಅದೇ ರೀತಿ ಕೇರಳದಲ್ಲಿ ಮಲ್ಬಾರ್ ಅಂತ ಕರೆಯಲ್ಪಡುತ್ತೆ ಈ ಪಶ್ಚಿಮ ಕರಾವಳಿ ತೀರ ಪ್ರದೇಶ. ಅದೇ ರೀತಿ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಕಾಲ್ಡ್ ಆಸ್ ನಾರ್ದರ್ನ್ ಸರ್ಕಾರ್ ಇನ್ ಒರಿಸ್ಸಾ ಆ್ಯಂಡ್ ವೆಸ್ಟ್ ಬೆಂಗಾಲ್, and in Tamil Nadu and Andhra Pradesh, the eastern coastal plain called as Coromandel. ಅಂದರೆ ಈ ಪೂರ್ವ ಕರಾವಳಿ ತೀರ ಪ್ರದೇಶನೂ ಸಹಿತ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಕೋರಮಂಡಲ್ ತೀರ ಪ್ರದೇಶ ಅಂತ ಕರೆಯಲ್ಪಡುತ್ತೆ. ಅದೇ ರೀತಿ ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈ ಪೂರ್ವ ಕರಾವಳಿ ತೀರ ಪ್ರದೇಶ ಉತ್ತರ ಸರ್ಕಾರ ತೀರ ಪ್ರದೇಶ ಅಂತ ಕರೆಯಲ್ಪಡುತ್ತೆ ವಿದ್ಯಾರ್ಥಿಗಳೇ.
ಸೊ ಈ ಕರಾವಳಿ ತೀರ ಪ್ರದೇಶದಲ್ಲಿ ಮುಖ್ಯ ಕಸುಬುಗಳು ಯಾವುದಂದ್ರೆ ಮೀನುಗಾರಿಕೆ ಮತ್ತು ಉಪ್ಪು ತಯಾರಿಕೆ. ಅಷ್ಟೇ ಅಲ್ಲದೆ ಈ ಪಶ್ಚಿಮ ಕರಾವಳಿ ತೀರ ಪ್ರದೇಶದಲ್ಲಿ ಪ್ರಾಚೀನವಾದಂತಹ ಬಂದರುಗಳನ್ನು ಸಹಿತ ನಾವು ನೋಡ್ಬೋದು. ಭರುಕಚ್ಚ, ಸೊಪಾರ, ಸೂರತ್ ಸೂರತ್ ಮುಂಬೈ, ಕೊಚ್ಚಿನ್, ಕಾಂಡ್ಲಾ, ಮಂಗಳೂರು. ಸೊ ಇವೆಲ್ಲ ಪ್ರಾಚೀನವಾದಂತಹ ಬಂದರುಗಳು. ಈ ಬಂದರುಗಳ ಮುಖಾಂತರ ಭಾರತ ವಿದೇಶಗಳೊಂದಿಗೆ ವ್ಯಾಪಾರವನ್ನು ಹೊಂದಿತ್ತು. ಗ್ರೀಸ್ ದೇಶದೊಂದಿಗೆ, ಬ್ಯಾಬಿಲೋನಿಯಾದೊಂದಿಗೆ, ರೋಮ್ ದೇಶದೊಂದಿಗೆ, ಸೊ ಇವನ್ ಯುರೋಪಿಯನ್ ಕಂಟ್ರೀಸ್ಗಳ ಜೊತೆ ಅರಬ್ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿರೋದನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿ ಪೂರ್ವ ಕರಾವಳಿ ತೀರ ಪ್ರದೇಶದಲ್ಲೂ ಸಹಿತ ಪ್ರಾಚೀನವಾದಂತಹ ಬಂದರುಗಳು ಕಾವೇರಿ ಪಟ್ಟಣಂ ಇರ್ಬೋದು, ನಾಗಪಟ್ಟಣಂ, ರಾಮೇಶ್ವರಂ. ಸೊ ಈ ಬಂದರುಗಳ ಮುಖಾಂತರ ಭಾರತ ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ, ಇಂಡೋ ಚೈನಾ ದೇಶಗಳೊಂದಿಗೆ ಅಂದರೆ ಇಂಡೋನೇಷ್ಯಾ, ಮಲೇಷ್ಯಾ, ಸುಮಾತ್ರಾ, ವಿಯೆಟ್ನಾಂ, ಸೊ ಈ ಪ್ರದೇಶಗಳೊಂದಿಗೆ ರಾಜಕೀಯ ಸಂಬಂಧವನ್ನು ಹೊಂದಿತ್ತು. ಅಗೇನ್ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು, ಸಾಂಸ್ಕೃತಿಕ ಸಂಬಂಧವನ್ನು ಸಹಿತ ಹೊಂದಿರೋದನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ಸೊ ಇನ್ನು ಐಸ್ಲ್ಯಾಂಡ್ಗಳ ಬಗ್ಗೆ ನಾವು ನೋಡೋದಾದ್ರೆ ಟೋಟಲ್ 247 ಐಸ್ಲ್ಯಾಂಡ್ಸ್ ಇನ್ ಇಂಡಿಯಾ. ಒಟ್ಟು ಭಾರತಕ್ಕೆ ಸಂಬಂಧಪಟ್ಟಂತೆ 247 ದ್ವೀಪಗಳನ್ನು ನಾವು ನೋಡ್ಬೋದು. ಅದರಲ್ಲಿ 204 ಐಸ್ಲ್ಯಾಂಡ್ಸ್ ಇನ್ ದಿ ಬೇ ಆಫ್ ಬೆಂಗಾಲ್. ಅಂದರೆ ಈ ಬೇ ಆಫ್ ಬೆಂಗಾಲ್ನಲ್ಲಿ 204 ದ್ವೀಪಗಳ ಸಮೂಹವನ್ನು ನಾವು ನೋಡ್ಬೋದು. ಅದರಲ್ಲಿ ಇನ್ ದೋಸ್ 204 ಐಸ್ಲ್ಯಾಂಡ್ಸ್ ಅಂಡಮಾನ್ ನಿಕೋಬಾರ್ ಇಸ್ ಇಂಪಾರ್ಟೆಂಟ್. ಅಂಡಮಾನ್ ನಿಕೋಬಾರ್ ಮುಖ್ಯವಾದಂತಹ ದ್ವೀಪ ಸಮೂಹ. ಅದೇ ರೀತಿ 43 ಐಸ್ಲ್ಯಾಂಡ್ಗಳನ್ನು ಈ ಅರೇಬಿಯನ್ ಸಿ ಪ್ರದೇಶದಲ್ಲಿ ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. 43 ದ್ವೀಪಗಳನ್ನು ಈ ಅರೇಬಿಯನ್ ಸಮುದ್ರದಲ್ಲಿ ನೋಡ್ಬೋದು. ಅದರಲ್ಲಿ ಮುಖ್ಯವಾದದ್ದು ಲಕ್ಷದ್ವೀಪ್ ಐಸ್ಲ್ಯಾಂಡ್ಸ್, ಲಕ್ಷದ್ವೀಪ್ ದ್ವೀಪ ಸಮೂಹ ಮುಖ್ಯವಾದಂತಹದ್ದು ವಿದ್ಯಾರ್ಥಿಗಳೇ. Yes, this is the information about the coastal plains and islands of India. Next we students, so far we have discussed about the geographical divisions of India. In the next video class, I will explain briefly about the geographical features, its impact on Indian history. So these are the references I have used. And thank you very much for your patience listening. Thank you, students.